ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಒಂದು ದೊಡ್ಡ ರೀತಿಯಾದಂಥ ಫಾಲ್ ಆಯಿತು ಮಾರ್ಕೆಟಲ್ಲಿ ಓಪನಿಂಗಲ್ಲಿ. ಬಿಕಾಸ್ ಗ್ಲೋಬಲ್ ನ್ಯೂಸ್ ಬಂದಿರುವಂಥದ್ದು, ಇವಾಗ ಇಸ್ರೇಲು ಇರಾನ್ ಮೇಲೆ ಯುದ್ಧ ಮಾಡಿದೆ. ಆಪರೇಷನ್ ಲಯನ್ ಅನ್ನೋ ಹೆಸರಲ್ಲಿ ಒಂದು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮೇಯ್ನಾಗಿ ನ್ಯೂಕ್ಲಿಯರ್ ಅವ್ರದ್ದೇನು ಸೆಂಟರ್ಗಳಿತ್ತು ಅದನ್ನ ಟಾರ್ಗೆಟ್ ಮಾಡಿ ಅಲ್ಲಿರೋ ಸೈಂಟಿಸ್ಟ್ಗಳಾಗಿರ್ಬೋದು, ಆರ್ಮಿ ಚೀಫ್ಗಳಾಗಿರ್ಬೋದು, ಇವ್ರನ್ನೆಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಕಂಟ್ರಿ ಆಗೋಕ್ಕೆ ನಾವು ಬಿಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನಿಂದ ಆಲ್ರೆಡಿ ಪ್ರತಿರೋಧದ ಸ್ಟೇಟ್ಮೆಂಟು ಬಂದಿದೆ. ಏನಂತ ಹೇಳಿದ್ದಾರೆ, US ಇಸ್ರೇಲು ರೆಡಿಯಾಗಿರಿ, US ಹೇಳಿದೆ ಇದ್ರಲ್ಲಿ ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ ಅಂತ. ಆದರೂ ನಮ್ಮ ಒಂದು ಸೇನೆಯ ಶಕ್ತಿ ಏನು ಅಂತ ನಿಮಗೆ ತಿಳಿಸುವಂಥ ಸಮಯ ಬಂದಿದೆ ಇವಾಗ ಅಂತ ಇರಾನ್ ಅವರು ಬೋಲ್ಡಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ದೊಡ್ಡ ಒಂದು ಎಸ್ಕಲೇಷನ್ ಆಗುವಂಥ ಎಲ್ಲ ಸೂಚಕಗಳು ಕಾಣಿಸ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಕೋವಿಡ್ ಆದ್ಮೇಲೆ ಇವತ್ತು ಗ್ರೂಪಲ್ಲಿ ಕೂಡ ಅದೇ ಮಾತಾಡ್ತಾ ಇದ್ವಿ. ಬಟ್ ಸಂಘರ್ಷ ಇಲ್ಲ, ಕಳವಳ ಇಲ್ಲ, ಆ ಥರ ಇಲ್ದಲ್ಲಿರುವಂಥ ವರ್ಷಗಳೇ ಇಲ್ಲ. ಪ್ರತಿ ವರ್ಷವೂ ಒಂದಲ್ಲ ಒಂದು ರೀಜನಲ್ಲಿ ದೊಡ್ಡ ದೊಡ್ಡ ಕಂಟ್ರಿಗಳು ಇನ್ವಾಲ್ವ್ ಆಗ್ತಾ ಇರುವಂಥದ್ದು ನೋಡೋಣ. ಇನ್ನು ನಮ್ಮ ಲೈಫ್ ಸ್ಪ್ಯಾನಲ್ಲೇ ನಾವು ಒಂದು World War 3 ನೋಡ್ತೀವೇನೋ ಅನ್ನೋ ಥರನೇ ಅನ್ನಿಸ್ತಾ ಇದೆ. ಸೊ ಇದರೆಲ್ಲದ್ರ ಮಧ್ಯೆ ಮಾರ್ಕೆಟ್ ಏನು ಮಾಡ್ತಾ ಹೋಗುತ್ತೆ, ಅದು ಏನು ಬರುತ್ತೋ ಆ ರೀತಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಅದಾನಿ ಪೋರ್ಟ್ಸ್ ಇವತ್ತು 2.82% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಮತ್ತೆ ಡಿಫೆನ್ಸ್ ಸ್ಟಾಕ್ಗಳು ಇವಾಗ ಯುದ್ಧ ಆಯಿತು ಅಂತ ಬಂದಾಗ ಮತ್ತೆ ಆರ್ಡರ್ ಬುಕ್ ಚೆನ್ನಾಗುತ್ತೆ ಅಂತ ನೋಡಿ. ಒಬ್ಬರಿಗೆ ಒಂದು ಇದರಲ್ಲೂ ಕೂಡ ಒಂದು ಬಿಸ್ನೆಸ್ ಅಲ್ವಾ ಅದು. ಸೊ ಹಾಗಾಗಿ BEL 1.76% ಅಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನಾವು ನೋಡ್ತಾ ಬರೋದಾದರೆ, ಇಂಡಿಗೋ ಮೊದಲನೇದಾಗಿ ಆಲ್ರೆಡಿ ಒಂದು ಫ್ಲೈಟ್ ಏನು ಇನ್ಸಿಡೆಂಟ್ ಆಗಿತ್ತು, 241 ಜನ ಪ್ಲಸ್ 22 ಜನ ಹೊರಗಡೆ ಅವರು ಅಂತ, ಒಟ್ಟು 265 ಜನದ್ದು ಅಂತ ಇವಾಗ ಸುದ್ದಿ ಬಂದಿದೆ. 265 ಜನರ ಪ್ರಾಣ ಕಳ್ಕೊಂಡ್ರು ಅಂತ ನೆನ್ನೆ ನಾನು ವಿಡಿಯೋ ಮಾಡಬೇಕಾದ್ರೆ ತಪ್ಪಾಗಿ ಹೇಳಿದ್ದೆ. ಅದು ಹೌದು, ಅಹಮದಾಬಾದಿಂದ ಲಂಡನ್ಗೆ ಟೇಕ್ ಆಫ್ ಆಗ್ತಿದ್ದಂಥ ಪ್ಲೇನು. ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ ಅಂತ ಕೆಲವು ಕಮೆಂಟ್ ಮಾಡಿದರೆ, ಕರೆಕ್ಟು ಸರ್. 2010ರಲ್ಲಿ ದುಬೈಯಿಂದ ಮಂಗಳೂರಿಗೆ ಬರ್ತಾ ಇದ್ದು ಏನೊಂದು ಲ್ಯಾಂಡ್ ಆಗಬೇಕಾಗಿತ್ತು, ಅದಕ್ಕಿಂತ ದಾಟಿ ಹೋಗಿ ಆಗಿತ್ತಲ್ವ ಇನ್ಸಿಡೆಂಟು. ಬಟ್ ಇಂಥ ಒಂದು ದೊಡ್ಡ ಫ್ಲೈಟು 200 ಜನಕ್ಕಿಂತ ಜಾಸ್ತಿ ಆಗಿದ್ದಂಥದ್ದು 96ನೇ ಇಸ್ವಿ ಬಿಟ್ಟರೆ ಇವಾಗಲೇ ಅಂತೆ ಆಗಿರುವಂಥದ್ದು. ಸೊ ಈ ಫ್ಲೈಟ್ ಸೆಕ್ಟ್ರಲ್ಲಿ ತುಂಬ ಒಂದು ಕಮ್ಮಿ ಇರುತ್ತೆ. ಸುಮಾರು ಆಕ್ಸಿಡೆಂಟ್ಗಳಾಗುವಂಥದ್ದು ಲ್ಯಾಂಡಿಂಗ್ ಟೈಮಲ್ಲೇ. ಅದನ್ನು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಆಕ್ಸಿಡೆಂಟ್ಸ್ಗಳಾಗುವಂಥದ್ದು ಈಗ ಟೇಕ್ ಆಫ್ ಟೈಮಲ್ಲಿ ಅಂತ ಸುದ್ದಿ ಬಂದಿತ್ತು. ಅದರದ್ದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಎಲ್ಲ ಪ್ರತಿಯೊಂದು ಡೇಟಾನು ರೆಕಾರ್ಡ್ ಆಗಿರುತ್ತೆ. ಅದೇನು ಅಂತ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಅದು ಗೊತ್ತಾಗ್ತಾ ಹೋಗೋದು, ಯಾವ ಕಾರಣದಿಂದಾಗಿ ಇದಾಯಿತು ಅನ್ನೋದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ICICI ಜನರಲ್ ಇನ್ಶೂರೆನ್ಸು 2% ಅಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಸೊ ಓವರಾಲ್ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅಂದರೆ ಖಂಡಿತವಾಗ್ಲೂ ರಿಯಾಕ್ಟ್ ಮಾಡ್ತು. ಯಾಕೆಂದರೆ ಭಾರತ 80-85% ಆಯಿಲ್ನ ಬೇರೆ ದೇಶದಿಂದ ಕ್ರೂಡ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಅದರಲ್ಲಿ ಇರಾನಿಂದನೂ ಕೂಡ ತುಂಬ ದೊಡ್ಡ ಮಟ್ಟಿನ ಕ್ರೂಡನ್ನು ನಾವು ತರಿಸ್ಕೊತಾ ಇದ್ದೀವಿ. ಈಗ ಅಲ್ಲಿ ಒಂದು ಯುದ್ಧದ ಸಿಚುವೇಶನ್ ಆಯಿತು ಅಂತಂದರೆ ಗ್ಲೋಬಲ್ ಆಗಿ ಇವಾಗ ಆ ಕ್ರೂಡಲ್ಲಿ ಒಂದು ಡಿಸ್ರಪ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ರೂಡ್ ಓವರ್ ನೈಟು 15-20% ಅಪ್ ಮೂವ್ಮೆಂಟ್ ಆಗ್ತಾ ಹೋಯಿತು. ಥ್ಯಾಂಕ್ಫುಲಿ ಇವತ್ತು ಫ್ರೈಡೇ ಅಂತ ಹೇಳ್ತಾ ಹೋಗಬೇಕು. ಯಾಕೆಂತಂದರೆ ಮಾರ್ಕೆಟಿಗೆ ಈಗ ಒಂದು ಗ್ಯಾಪ್ ಸಿಕ್ಕಿದೆ ಸೋಮವಾರ ತನಕ. ಬಟ್ ಯಾರೂ ಪೊಸಿಷನ್ನ ಕ್ಯಾರಿ ಮಾಡಿಲ್ಲ ಅಂತ ಅನ್ಕೋತೀರಿ. ತುಂಬ ಒಂದು ಫಾಸ್ಟಾಗಿ ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಇವತ್ತು 24,500 ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, ನೆಗೆಟಿವ್ ಆಗಿ ಬಂದಿದೆ, ರೆಡ್ ಅಂತ ಕ್ಲೋಸಿಂಗ್ ಆಗಿದೆ ಅಂತ ಬಂದಿದೆ. ಆದರೂ ಕೂಡ 24,750ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಕೊಡೋ ತನಕ ನಾವು ವೀಕ್ ಅಂತ ಹೇಳ್ಕೊಳೋದು ಬೇಕಾಗಿಲ್ಲ ಇದನ್ನ ಅಂತ ನಾವು ಮಾತಾಡಿದ್ವಿ. ಅದಕ್ಕಿಂತ ಕೆಳಗಡೆ ಬಂದರೆ 24,500 ಕೂಡ ಟೆಸ್ಟ್ ಆಗ್ತಾ ಹೋಗ್ಬೋದು ಅಂತ ಮಾತಾಡಿದ್ವಿ. ಇವತ್ತೇನಾಯಿತು, ಓಪನಿಂಗಲ್ಲೇ ಎಲ್ಲ ಆಗೋಯಿತು. ಓಪನಿಂಗಲ್ಲೇ 24,500ಕ್ಕಿಂತ ಕೆಳಗಡೆ ಓಪನಿಂಗ್ ಆಯಿತು. ಆದರೆ ಅಲ್ಲಿಂದ ಇಮಿಡಿಯೇಟಾಗಿ ರಿಕವರ್ ಕೊಟ್ಟು 200 ಪಾಯಿಂಟ್ಸ್ಗಳ ರಿಕವರಿ ಆಯಿತು. 24,750 ಝೋನಲ್ಲಿ ಮಾರ್ಕೆಟು ಪಾಸ್ನ ತೊಗೊಂಡಿದೆ. ಖಂಡಿತವಾಗ್ಲೂ ಇದು ಒಂದು ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಈಗಿರೋ ಸೆಂಟಿಮೆಂಟು ಮತ್ತೊಂದು ನೋಡೋದಾದರೆ ಈ ಒಂದು 25,200 ನೋಡಿ ಆ ಝೋನ್ ಒಳಗಡೆ ಇಂಟರ್ನಲ್ ಕ್ಯಾಂಡಲ್ ಅಂತ ಆಲ್ರೆಡಿ ಮಾತಾಡ್ತಾ ಇದ್ವಿ. ಆ ಇಂಟರ್ನಲ್ ಕ್ಯಾಂಡಲ್ನ ಇನ್ನೂ ಇವಾಗ ಎಕ್ಸ್ಟೆಂಡ್ ಮಾಡುವಂಥ ಸಮಯ ಬಂದಿದೆ. ಇಲ್ಲಿ ಒಂದು ಅಟೆಂಡ್ ಮಾಡೋಕ್ಕೆ ಹೋಗಿ ಅಲ್ಲಿಂದ ಸೆಲ್ಲಿಂಗ್ ಬಂದಿರುವಂಥದ್ದು. ಈಗ ಈ ವಾರ ಅಕಸ್ಮಾತ್ ಈ ವಾರನ ಏನಾದರೂ ಈ ಕ್ಯಾಂಡ್ಲು ರೆಡ್ಡಲ್ಲಿ ಅಂದರೆ ಈ ಒಂದು 24,400 ಏನು ಝೋನ್ ಇತ್ತಲ್ಲ, ಇದಕ್ಕಿನ್ನೂ ಕೆಳಗಡೆ ಕ್ಲೋಸಿಂಗ್ ಮಾಡಿಬಿಡ್ತು ಅಂತಂದರೆ ಇದು ಒಂದು ಶಾರ್ಪ್ ಆಗಿರುವಂಥ ಒಂದು ವೀಕ್ ಸೆಂಟಿಮೆಂಟ್ ಕ್ಯಾಂಡಲ್ ಆಗೋಗುತ್ತಲ್ವ. ಇದು ಯಾವ ಥರ ಕ್ಯಾಂಡಲ್ ಆಗೋಗುತ್ತೆ, ಬೇರಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಟಾಪ್ ಪಾಯಿಂಟಲ್ಲಿ ಈ ಥರ ಒಂದು ದೊಡ್ಡ ಕ್ಯಾಂಡಲ್ ಬಂತು ಅಂದರೆ ಕ್ಲೋಸ್ ಆಗಿಲ್ಲ, ಆಗಬೇಕಾಗಿತ್ತು, ಈ ವಾರ ಆಗಿಲ್ಲ. ದಟ್ ಈಸ್ ಗುಡ್ ಸೈನ್. ಸೊ ಅಕಸ್ಮಾತ್ ಆ ಥರ ಆಗಿತ್ತು ಅಂತಂದರೆ ಬೇರಿಶ್ ಎನ್ಗಲ್ಫಿಂಗ್ ಕನ್ಫರ್ಮ್ ಆಗಿರ್ತಿತ್ತು ವೀಕ್ಲಿ ಕ್ಯಾಂಡಲಲ್ಲಿ. ಸೊ ಅದು ಆಗಿಲ್ಲ. ಹಾಗಾಗಿ ವೆಯ್ಟ್ ಮಾಡೋಣ. ಮುಂದಿನ ವಾರ ಏನಾದರೂ ಇದಕ್ಕಿಂತ ಕೆಳಗಡೆ ಬರೋ ಥರ ಕ್ಯಾಂಡಲ್ ಆಗ್ತಾ ಹೋಯಿತು ಅಂದರೆ ಆಗ ನಾವು ನೆಗೆಟಿವ್ ಅಂತ ಅನ್ಕೊತ ಹೋಗ್ಬೋದು. ಇಲ್ಲ ಅಂದರೆ ನಾವು ತುಂಬ ನೆಗೆಟಿವ್ ಅಂತ ಇವಾಗಲೇ ಅನ್ಕೊಡೋಂಥ ಸಿಚುವೇಶನ್ ಇಲ್ಲ. ನೋಡೋಣ ಏನೇನೆಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದರೂ ಕೂಡ 55,000 ಝೋನ್ಗೆ ಹತ್ತಿರ ಬಂದು ಇವತ್ತು ಟೆಸ್ಟ್ ಆಗಿ ಅಲ್ಲಿಂದ ಒಂದು ಪಾಸ್ ತೊಗೊಂಡು ನಿಂತಿದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಈಗ ಈ ಝೋನ್ ಏನಾದ್ರು ಬಿಟ್ಕೊಡ್ತು ಅಂತಂದರೆ ಅದು ಕೂಡ ಈಗ 54,000 ಕಡೆಗೆ ಇನ್ನೂ 1,000 ಪಾಯಿಂಟ್ಗಳ ಫಾಲು ನೋಡಲಿಕ್ಕೆ ಸಿಗ್ಬೋದು. ಸೋಮವಾರ ಎಲ್ಲದೂ ಡಿಸೈಡ್ ಆಗ್ತಾ ಹೋಗುತ್ತೆ. ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ, ವೀಕೆಂಡಲ್ಲಿ ಏನೇನು ಚೇಂಜಸ್ ಆಗುತ್ತೆ ಇದೆಲ್ಲದರ ಮೇಲೆ ನಿರ್ಧಾರ ಆಗ್ತಾ ಹೋಗಿರುತ್ತೆ. ಪೊಸಿಷನ್ ಯಾರಾದರೂ ಕ್ಯಾರಿ ಮಾಡಿದಾರೆ ಅಂತಂದರೆ ಕ್ಷಣ ಅಂತ ಸುದ್ದಿನೂ ನೋಡ್ತಾ ಇರಬೇಕಾಗುತ್ತೆ. ಇಲ್ಲ ಅಂದವರು ಆರಾಮಾಗಿ ಸೋಮವಾರ ಯಾವ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಪೊಸಿಷನ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ತಿರ್ಗಿ 12,000
1800 ಝೋನ್ನ ಟೆಸ್ಟ್ ಆಯಿತು, ಅಲ್ಲಿಂದ ಮೇಲ್ಗಡೆ ಹೋಗಿದೆ. ಇಂಡಿಯಾ ವೀಕ್ಸು ಇವಾಗ ಶಾರ್ಪ್ ಆಗಿ ರೈಸ್ ಆಗೋಯಿತು, ಬಂತು ಕೆಳಗಡೆ 14ಕ್ಕಿಂತ ಕೆಳಗೆ ಅಂತ ಮೊನ್ನೆ ಮಾತಾಡಿದ್ದು ನಿನ್ನೆ 14ಕ್ಕಿಂತ ಮೇಲ್ಗಡೆ ಹೋಗಿತ್ತು. ಇವತ್ತು ಆಲ್ಮೋಸ್ಟ್ ಮತ್ತೆ 15 ಲೆವೆಲ್ಗಡೆ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನೋಡೋಣ ಇದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಇಂಡಿಯಾ ವೀಕ್ ಶೂಟಪ್ ಆಯಿತು ಅಂದರೆ ಮಾರ್ಕೆಟ್ ಖಂಡಿತವಾಗ್ಲೂ ರಿಯಾಕ್ಟ್ ಮಾಡಲೇಬೇಕಾಗ್ತಾ ಹೋಗುತ್ತೆ. ಗೋಲ್ಡು ಆಪತ್ ಬಂದವ ಅಂತ ಕೂಡ ಕೆಲವರು ಕಮೆಂಟ್ ಮಾಡಿದರೆ, ಆಪ್ತರಕ್ಷಕ ಅಂತೆಲ್ಲ, ಅದು ಪ್ರೂವ್ ಆಗಿದೆ ಅಲ್ವಾ. ಮತ್ತೆ ಆಲ್ ಟೈಮ್ ಹೈಗೆ ಹೋಗಿದೆ ಗೋಲ್ಡು. ನೋಡಿ ಒಂದೊಂದ್ಸಲ ನ್ಯೂಸ್ ಆಮೇಲೆ ಬರುತ್ತೆ, ಮಾರ್ಕೆಟ್ ಏನು ಮಾಡಬೇಕಾಗಿರುತ್ತೋ ಅದನ್ನ ಮಾಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಯುದ್ಧ ಆಗುತ್ತೆ, ಈ ಥರ ಒಂದು ಸಿಚುವೇಶನ್ ಆಗುತ್ತೆ, ಯಾರಿಗಾದ್ರೂ ಗೊತ್ತಿತ್ತಾ? ಬಟ್ ಗೋಲ್ಡ್ ಕೆಳಗಡೆ ಬರೋಕ್ಕೆ ರೆಡಿ ಇರಲಿಲ್ಲ. ಒಂದೊಂದ್ಸಲ ಅನ್ಸ್ಬಿಡುತ್ತೆ ದೊಡ್ಡವರಿಗೆ ಇದೆಲ್ಲ ಮೊದಲೇ ಗೊತ್ತಿರುತ್ತೇನೋ ಏನೇನಾಗುತ್ತೆ ಏನು ಕತೆ ಅಂತ. ಯಾಕೆಂದರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು, ಎಲ್ಲ ಕಡೆ ಪಾಸಿಟಿವ್ ಕಾಣಿಸ್ತಾ ಇತ್ತು, ಗೋಲ್ಡ್ ಕರೆಕ್ಷನ್ ಆಗಿ ಬರಬೇಕಾಗಿತ್ತು. ಬಟ್ ಗೋಲ್ಡ್ ಈ ಝೋನ್ನ ಬಿಟ್ಕೊಟ್ಟು ಬರಲೇ ಇಲ್ಲ. ಸೊ ಗೋಲ್ಡ್ ಮೇಲ್ಗಡೆ ಉಳಿತು, ಬಿಕಾಸ್ ಇನ್ನೂ ಚೆನ್ನಾಗಿ ಗೊತ್ತಿತ್ತು ಕೆಲವರಿಗೆ, ಏನು ಈಗಲೇ ಕೂಡ ಗೋಲ್ಡನ್ನ ನಾವು ಕೆಳಗಡೆ ತೊಗೊಳ್ಳೋಂಥ ಸಿಚುವೇಶನ್ ಇಲ್ಲ, ಗೋಲ್ಡಿಂದ ದುಡ್ಡನ್ನು ತೆಗೆಯುವಂಥ ಸಿಚುವೇಶನ್ ಇಲ್ಲ. ಯಾಕೆಂದರೆ ಮುಂದಿನ ತಿಂಗಳು ಟ್ಯಾರಿಫ್ ಅಂತ ಬರ್ತಾರೆ. ಈಗ ಮತ್ತೆ ನೋಡಿ ಒಂದು ಮಧ್ಯದಲ್ಲಿ ಇಂಥ ಇನ್ಸಿಡೆಂಟ್ ಕೂಡ ಆಗಿದೆ. ಇದೊಂದೇ ಅಂತಲೇ ಅಲ್ಲ ಚಾರ್ಟ್ಸು, ಇದಲ್ಲದೆ ನೀವು ಬೇಕಾದರೆ ಇದನ್ನು ನೋಡೋದಾದರೂ ಅಷ್ಟೇ, ಕ್ರೂಡ್ ಆಯಿಲ್ ಚಾರ್ಟ್ಸ್ ನೋಡೋದಾದರೂ ಕೂಡ ನಾವೇನಂತ ಮಾತಾಡ್ಕೊಂಡ್ಬರ್ತಿದ್ವಿ, ಅಫ್ಕೋರ್ಸ್ ಕಂಪ್ಲೀಟಾಗಿ ನ್ಯೂಸ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು ಚಾರ್ಟು. ಬಟ್ ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಆಗುವಂಥ ಸಾಧ್ಯತೆ ಇದೆ. 5600 ಖಂಡಿತವಾಗ್ಲೂ ರೆಸಿಸ್ಟೆನ್ಸು. ಬಟ್ 2-3 ವರ್ಷದಿಂದ ಅಂತ ನೀವು ನೋಡ್ತಾ ಬರೋದಾದರೆ ವೀಕ್ಲಿ ಕ್ಯಾಂಡಲ್ ನೋಡಿ 2021ರಿಂದ ಕಂಟಿನ್ಯೂಸ್ ಆಗಿ ಏನಾಗಿದೆ, 2022ರಲ್ಲಿ ಹೈ ಮಾಡಿದ್ಬಿಟ್ರೆ ಅಲ್ಲಿಂದ ಕ್ರೂಡು ಕೆಳಗಡೆ ಬರ್ತಿದೆ. ಇಟ್ಸ್ ಎ ಲಾಂಗ್ ಕನ್ಸಲ್ಟೇಷನ್ ಆಗಿರುವಂಥದ್ದು. ಅಂದರೆ 2 ವರ್ಷ ಒಂದು ಡೌನ್ ಟ್ರೆಂಡನ್ನು ನೋಡಿಬಿಟ್ಟಿದೆ ಕ್ರೂಡ್ ಇವಾಗ. ಕರೆಕ್ಟಾ? ಆ ಡೌನ್ ಟ್ರೆಂಡನ್ನು ನೋಡಿ ಈ ಝೋನ್ ಹತ್ರ ಬರ್ತಿದ್ದಾಗಲೇ ನಾವು ಅಲರ್ಟ್ ಆಗಿರಬೇಕು ಅಂತ ಕೊಟ್ಟಿದ್ವಿ. ಬಟ್ ಟು ಅವರ್ ಸರ್ಪ್ರೈಸ್ ಅದು ಕೆಳಗಡೆನೆ ಬರ್ತಾ ಹೋಯಿತು. ಕೆಳಗಡೆನೆ ಬಂದ ಮೇಲೆ ಡೈಲಿ ಕ್ಯಾಂಡಲ್ಲಿ ಪ್ಯಾಟರ್ನ್ ನೋಡೋದಾದರೆ ಅದು ಒಂದು ಇನ್ವರ್ಸ್ H&Sನ ಪ್ಯಾಟರ್ನ ಮಾಡ್ತಾ ಇತ್ತು. ಐ ಥಿಂಕ್ ಲಾಸ್ಟ್ ವೀಕು ಚಾರ್ಟ್ ಸ್ಟಾಕ್ ನೋಡಿದ್ರೆ ಗೊತ್ತಿರುತ್ತೆ, ಇದು ಒಂದು 5600ಕ್ಕೆ ಹೋಗುವಂಥ ಚಾನ್ಸಸ್ ಇದೆ, ಅಟೆಂಡ್ ಮಾಡ್ಬೋದು ಅಂತ ನಾವು ಮಾತಾಡ್ತಾನೆ ಬಂದಿದ್ವಿ. ಈಗೇನಾಯಿತು, 5600 ಹೋಗಿದ್ದಲ್ದಲೆ ಈ ಒಂದು ಇನ್ವರ್ಸ್ H&S ಪ್ಯಾಟರ್ನು ಕೂಡ ಪ್ರೂವ್ ಮಾಡೋ ಥರ ಆಗಿ ಈಗ ಇಲ್ಲಿಂದ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗಿದೆ. ಅಂದರೆ ಸರಿಸುಮಾರು ಈ ಹೆಡ್ ಎಷ್ಟಿರುತ್ತೋ ಅಷ್ಟು ಅಳತೆದು ಒಂದು ಬ್ರೇಕ್ಔಟು ಇಲ್ಲಿ ಆಗಿರುವಂಥದ್ದು ಕಾಣಿಸ್ತಾ ಇದೆ. 6400 ಒಂದು ರೆಸಿಸ್ಟೆನ್ಸ್ ಲೆವೆಲು. ಯಾಕೆಂದರೆ ಹಿಂದೆ ಅಂತ ನೋಡ್ಕೊಂಬರೋದಾದರೆ 6000 ಲೆವೆಲಲ್ಲಿ ಸುಮಾರು ಸಲ ಹಿಂದೆ ಟೆಸ್ಟ್ ಆಗಿರುವಂಥದ್ದು, ಅಲ್ಲಿ ಒಂದು ಪಾಸ್ ಆಗಿರುವಂಥದ್ದು, ರೆಸಿಸ್ಟೆನ್ಸ್ಗಳು ತಗೊಂಡಿರುವಂಥದ್ದು ಎಲ್ಲದೂ ಕೂಡ ಕಾಣಿಸ್ತಾ ಇದೆ. ನೋಡಿ ಸುಮ್ಮನೆ ಕೈ ಇಟ್ಟರೆ ಸಾಕು 6400 ಲೆವೆಲಲ್ಲಿ ಎಷ್ಟೊಂದು ಸಲ ಇದು ಒಂದು ಅಟೆಂಡ್ ಮಾಡಿರುವಂಥದ್ದು ಲೆವೆಲ್ಲು. ಹಾಗಾಗಿ ಈ 6400 ಲೆವೆಲ್ನು ಕೂಡ ಬ್ರೇಕ್ ಆಗಿ ಮೇಲ್ಗಡೆ ಹೋಗುತ್ತಾ ಏನು ನೋಡೋಣ. ಇವತ್ತು ಆಲ್ಮೋಸ್ಟ್ 6400 ಲೆವೆಲ್ನ ಟೆಸ್ಟ್ ಮಾಡಿತ್ತು, 6400 450 ಲೆವೆಲ್ನ. ಈಗ 6300 ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೂಡು. ಜಸ್ಟ್ ಈ ವೀಕಲ್ಲಿ ಅಂತಲೇ ನೀವು ನೋಡ್ತಾ ಬರೋದ್ರೆ ಈ ವೀಕ್ ಕ್ಯಾಂಡಲ್ಲಿ 13-14% ಅಪ್ ಮೂವ್ಮೆಂಟ್ ಆಗಿದೆ. ಸೊ ಇದು ಒಂದು ಶಾರ್ಪ್ ಮೂವ್ಮೆಂಟ್ ಬಂದಿರುವಂಥದ್ದು. ಇದು ಕಂಟಿನ್ಯೂಷನ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕಾಣಿಸ್ತಾ ಇದೆ ನನಗೆ ಕ್ರೂಡಲ್ಲಿ. ಯಾಕಂದರೆ ಈ ಬಸ್ ಸ್ಟ್ಯಾಂಡ್ ಝೋನ್ನ ಕ್ಲಿಯರ್ ಕಟ್ ಆಗಿ ಇಲ್ಲಿ ಒಂದು ಕೊಚ್ಕೊಂಡು ಹೋಗೋ ಥರ ಕ್ಯಾಂಡಲನ್ನು ಮಾಡ್ತಾ ಇದೆ. ಇದು ಅಟೆಂಡ್ ಮಾಡಿದ್ರೆ 7000 ತನಕ ಕ್ರೂಡು ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಎಲ್ಲದನ್ನು ಹುಷಾರಾಗಿ ನೋಡಿಕೊಂಡು ಪೊಸಿಷನ್ ಬಿಲ್ಡ್ ಮಾಡ್ತಾ ಹೋಗಬೇಕು. ತುಂಬ ವಾಲಟೈಲ್ ಅಸೆಟ್ ಆಗಿರುತ್ತೆ. ಖಂಡಿತವಾಗ್ಲೂ ಇಂಥ ಇರಾನು ಈ ಥರ ಕ್ರೂಡ್ ಸಪ್ಲೈಯಿಂಗ್ ಕಂಟ್ರಿ ಮೇಲೆ ಇಂಪ್ಯಾಕ್ಟ್ ಆದಾಗ ಅದು ಮಾರ್ಕೆಟಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದು ನನ್ನ ಪ್ರಕಾರ ಇನ್ನು ಜೋರಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆಯೇ ಕಾಣಿಸ್ತಾ ಇದೆ ಕ್ರೂಡಲ್ಲಿ. ಅದೇ ರೀತಿಯಾಗಿ ಸಿಲ್ವರ್ ಕೂಡ ಆಲ್ ಟೈಮ್ ಹೈಯಲ್ಲಿ ಒಂದು ಪಾಸ್ನ ಮಾಡಿದೆ. USD INR ನೋಡಿ ತಿರ್ಗಾ ಇವಾಗ ಶೂಟಪ್ ಆಗ್ತಾ ಹೋಯಿತು. ಇಲ್ಲಿ ನಾವು ಮಾತಾಡ್ಕೊತ ಬಂದಿದ್ವಿ, ಇಲ್ಲಿ ಒಂದು ಈ ಝೋನ್ ಇದೆ, ಈ ಝೋನ್ನ ಕೆಳಗಡೆ ಬಿಟ್ಕೊಂಡು ಬರುತ್ತೆ ಏನಾಗುತ್ತೆ ಅಂತ. ಈಗ ಇಲ್ಲಿ ಮತ್ತೆ ಒಂದು ಬ್ರೇಕ್ಔಟ್ ಆಗ್ತಾರೆ. ಇದೇನು ಬ್ಯಾಂಕ್ ನಿಫ್ಟಿಗೆ ಇದು ನೆಗೆಟಿವ್ ಸೆಂಟಿಮೆಂಟು. 86 ರೂಪಾಯಿಗೆ ವಾಪಸ್ ಹೋಗಿದೆ. ಅಂದರೆ $1ಗೆ 86 ರೂಪಾಯಿನ ಕೊಡ್ತಾ ಹೋಗಬೇಕಾಗುತ್ತೆ. ನ್ಯೂಸ್ ಸ್ಪೆಸಿಫಿಕ್ ಅಂತ ಅಂದಾಗ ನೆನಪಾಯಿತು, ಇಂಡಿಯಾದಲ್ಲಿ ಮತ್ತೊಂದು ಬ್ಲಾಕ್ ಡೀಲ್ ಆಗುತ್ತಿದೆ ನೋಡಿ. ಇದು ಪ್ರಮೋಟರ್ ಹೋಲ್ಡಿಂಗು ಒಬ್ಬರು ಆಲ್ರೆಡಿ ಸೇಲ್ ಮಾಡ್ತಾ ಬಂದಿದ್ರಲ್ವ ಲಾಸ್ಟ್ ಫ್ಯಾಮಿಲಿ, ಅದಲ್ಲದೆ ಇನ್ನೊಂದು ಪ್ರಮೋಟರ್ ಹೋಲ್ಡಿಂಗ್ ಕಂಪ್ನಿ ಕೂಡ ಈಗ ಒಂದು ದೊಡ್ಡ ಒಂದು ಬ್ಲಾಕ್ ಡೀಲ್ನ ಮಾಡೋಕ್ಕೆ ಬಂದಿದೆ. ಜೊತೆಗೆ ಏಷ್ಯನ್ ಪೇಂಟ್ಸಿಂದು ಸುದ್ದಿ ಬಂದಿತ್ತು, 7,000 ಕೋಟಿನ ರಿಲಯನ್ಸ್ ಇಂಡಸ್ಟ್ರಿ ಅವರು ಏಷ್ಯನ್ ಪೇಂಟ್ಸಲ್ಲಿ ಏನು ತಮ್ಮ ಸ್ವಾಧೀನ ಇತ್ತು, ಒಂದಿಷ್ಟು ಸ್ಟೇಕ್ ಇತ್ತಂತೆ, ಅದನ್ನು ಸೆಲ್ ಮಾಡಿದ್ದಾರೆ. ಅದನ್ನ ಐ ಥಿಂಕ್ SBI ಮ್ಯೂಚುವಲ್ ಫಂಡು ಅಷ್ಟೇ ಈಕ್ವಲ್ ಅಮೌಂಟ್ನ ಖರೀದಿನೂ ಕೂಡ ಮಾಡಿದೆ ಅಂತ ಸುದ್ದಿ ಬಂದಿತ್ತು ಏಷ್ಯನ್ ಪೇಂಟ್ಸಲ್ಲಿ. ಅದಲ್ಲದೆ ಅಂತ ನೋಡ್ತಾ ಹೋದರೆ ಕಾಪರ್ ಈಗ ಒಂದು ಫಾಲ್ ಆಗೋ ಥರದ್ದು ಕಾಣಿಸ್ತಾ ಇದೆ. 880 ಈ ಲೆವೆಲ್ಗೆ ಹೋಗಿ ಅಲ್ಲಿಂದ ಒಂದು ವಾಪಸ್ ರಿಜೆಕ್ಷನ್ ಅದು ಬರ್ತಾ ಇದೆ. ಡಿಫೆನ್ಸ್ ಸ್ಟಾಕ್ಗಳು ಒಂದು ಕೆಳಗಡೆ ಬರ್ತಾ ಇತ್ತು, ಒಂದು ಕರೆಕ್ಷನ್ ಆಗ್ಬೋದು ಅನ್ನೋ ಟೈಮಲ್ಲಿ ಈಗ ನೋಡಿ ಇವತ್ತು ವಾಪಸ್ಸು ತಿರುಗಟ್ಟಿಗೆ ಡಿಫೆನ್ಸ್ಗೆ ಒಂದು ಅಪ್ಮೌಂಟ್ ಬಂದಿದೆ. ನೋಡಿ ಯಾವಾಗಲೂ ಹೇಳೋದು ಅದೇನೇ, ವೀಕ್ಲಿ ಕ್ಯಾಂಡಲು ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದ್ರೆ ಡಿಫೆನ್ಸ್ ಸೆಕ್ಟರ್ ಖಂಡಿತವಾಗ್ಲೂ ದೊಡ್ಡ ರ್ಯಾಲಿ ಅಪ್ ಆಗೋಗಿದೆ. ಬಟ್ ಎಲ್ಲ ಸ್ಟಾಕ್ಗಳು ಇವಾಗ ಡಿಫೆನ್ಸಲ್ಲಿ ಸ್ಟ್ರಾಂಗ್ ಇದೆ ಅಂತಲ್ಲ. ಸೊ ಹುಷಾರಾಗಿ ಕ್ವಾರ್ಟರ್ ರಿಸಲ್ಟ್ಸ್ನ ನೋಡ್ಕೊಂಡು ಅನೌನ್ಸ್ ಮಾಡ್ಕೊಂಡು ಹೋಗಿ, ಈಗ ಯುದ್ಧ ಆಗ್ತಾರೆ, ಈಗ ಮತ್ತೆ ಒಂದು ಡಿಮ್ಯಾಂಡ್ ಬರುತ್ತೆ ಅಂತ ಮಾಡಿ ಈಗ ಒಂದು ಬುಲ್ ಟ್ರ್ಯಾಪ್ ಕೂಡ ಆಗಿರ್ಬೋದು. ಡಿಫೆನ್ಸಿನ ಒಂದು ದೊಡ್ಡ ರ್ಯಾಲಿ ಆಗಿದೆ, ಒಂದು ಕರೆಕ್ಷನ್ ಪೆಂಡಿಂಗ್ ಇದೆ ಅಂತಲೇ ನನಗೆ ಈಗ ಅನಿಸುತ್ತೆ. ಹಾಗಾಗಿ ಡಿಫೆನ್ಸ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಹುಷಾರಾಗಿ ಈ ಲೆವೆಲಲ್ಲಿ ಆಲ್ ಟೈಮ್ ಹೈಲಿ ನೋಡಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಹುಷಾರಾಗಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಇಲ್ಲಾಂತಂದರೆ ಪೀಕ್ ಅವರ್ಸಲ್ಲಿ ಒಂದು ಕರೆಕ್ಷನ್ ಬರ್ತಾ ಹೋಯಿತು ಅಂದರೆ ದೊಡ್ಡ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ನಾಡಿದ್ದು ಅದರ ಒಂದು ಸ್ಪೆಷಲ್ ವೀಡಿಯೋ ಮಾಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಸುಮಾರು ಜನ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ಫಾರ್ಮ್ನ ಫಿಲಪ್ ಮಾಡ್ತಾ ಇದ್ದೀರಾ. ಬಜಾಜ್ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ಸೂಕ್ತವಾದ ನಿಮ್ಮ ಡೀಟೇಲ್ಸ್ನ ಕೊಟ್ಟರೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ನಮಗೆ ಟರ್ಮ್ ಇನ್ಶೂರೆನ್ಸ್ನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ದುರ್ಘಟನೆಗಳು ಮತ್ತೊಂದು ಅದೆಲ್ಲ ನಾವು
ಹೇಳ್ತಾನೆ ಇರ್ತೀವಿ, ಬಟ್ ಲೈಫ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ತುಂಬ ಸಲ ಪ್ರೂವ್ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಮುಂಚೆನೇ ಮಾಡಿಕೊಂಡ್ರೆ ಅದೊಂದು ಪೀಸ್ ಆಫ್ ಮೈಂಡ್, ಒಂದು ಮಾನಸಿಕ ನೆಮ್ಮದಿ ಮತ್ತು ಒಂದು ಜವಾಬ್ದಾರಿ ಕೂಡ ಆಗ್ತಾ ಹೋಗುತ್ತೆ. ಈಗಿನ ಸಿಚುವೇಷನ್ಗಳಲ್ಲಿ ನಾವು ನಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡೋದ್ರಲ್ಲಿ. ಜೊತೆಗೆ ಯಾರಾದರೂ ಎಮರ್ಜೆನ್ಸಿ ಫಂಡನ್ನು ಇನ್ನೂ ಕೂಡ ಬಿಲ್ಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಕ್ಕೆ ಗಮನ ಕೊಡಿ. ಯಾವಾಗ ನೆಕ್ಸ್ಟ್ ಏನು ಕತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕೆಲಸದ ಮೇಲೆ ಇಂಪ್ಯಾಕ್ಟ್ ಬರ್ತಾ ಹೋಗ್ಬೋದು. ಈ ವಾರ ಈ ಥರ ಸಿಚುವೇಷನ್ ಎಲ್ಲ ಬಿಲ್ಡಪ್ ಆಯಿತು ಅಂದರೆ ಎಲ್ಲಿಗೆ ಇದು ಹೋಗಿ ಮುಟ್ಟತ್ತೆ ಅನ್ನೋದು ಗೊತ್ತಿಲ್ಲ. ಆತಂಕ ಅಂತ ಹೇಳ್ತಾ ಇಲ್ಲ, ಬಟ್ ಒಂದಾದ್ಮೇಲೆ ಒಂದು ಆಗ್ತಾನೆ ಇರೋದು ನೋಡೋದಾದರೆ ಜಗತ್ತಲ್ಲಿ ಏನೋ ಒಂದು ದೊಡ್ಡದಾಗಿ ಆದಮೇಲೆ ಇದೆಲ್ಲ ನಿಲ್ಲತ್ತೇನೋ ಅಂತಾನೆ ಅನಿಸುತ್ತೆ. ಸೊ ಅದಾದರೆ ಎಲ್ಲರಿಗೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಬರೀ ಯಾವುದೋ ಒಂದು ದೇಶ ಇಲ್ಲೆಲ್ಲೋ ಒಂದು ಫೈಟ್ ಆಗ್ತಾ ಇದೆ ಹಾಗೆ ಅಂತ ನಾವು ಅನ್ಕೊತಿರ್ಬೋದು, ಬಟ್ ಯುದ್ಧ ಅಂತ ಆಯಿತು ಅಂತಂದರೆ ಈಗಿನ ಗ್ಲೋಬಲ್ ಒಂದು ಎಕ್ಸ್ಪ್ಯಾನ್ಷನ್ ಸಿಚುವೇಷನಲ್ಲಿ ಒಂದು ಕಡೆ ಯುದ್ಧ ಆಯಿತು ಅಂದರೆ ಅದು ಇಡೀ ಜಗತ್ತಿಗೆ ಇಂಪ್ಯಾಕ್ಟ್ ಬೀಳುವಂಥ ಸಿಚುವೇಷನ್ನು ಆ ಒಂದು ಸ್ಟೇಜಿಗೆ ನಾವು ತಲುಪಿಬಿಡ್ತೀವಿ. ಬಿಕಾಸ್ ಎಲ್ಲ ಕಂಟ್ರಿನೂ ಒಂದು ಕಂಟ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೇ ಇರುತ್ತೆ. ಅದು ಒಂದು ಚೈನ್ ಎಫೆಕ್ಟ್ ಥರ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಥ ಟೈಮಲ್ಲಿ ಕನಿಷ್ಠ ನಮ್ಮ 3 ತಿಂಗಳು 6 ತಿಂಗಳಿಗೂ ಬೇಕಾದಂಥ ಎಕ್ಸ್ಪೆನ್ಸಸ್ನ ಸಪ್ರೇಟಾಗಿ ತೆಗೆದಿಡುವಂಥದ್ದು ತುಂಬ ಅವಶ್ಯಕ ಆಗುತ್ತೆ. ಹಾಗಾಗಿ ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿ ತಿಂಗಳು ದುಡ್ಡನ್ನ ತೆಗೆದಿಡ್ತಾ ಬನ್ನಿ. ಈ ವರ್ಷದ ಎಂಡಿಗೆ ಒಂದು ಪ್ರಾಪರ್ ಆಗಿರೋ ಎಮರ್ಜೆನ್ಸಿ ಫಂಡ್ ಎಲ್ಲರದ್ದು ಬಿಲ್ಡ್ ಆಗಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.